ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಪೊನ್ನಂಪೇಟೆ ತಾಲೂಕು ಗೋಣಿಕೊಪ್ಪ ಮಂಡಲ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 22ರಂದು ಗೋಣಿಕೊಪ್ಪದಲ್ಲಿ ಹಿಂದೂ ಸಂಗಮ ಆಚರಣೆ ಆಯೋಜಿಸಲಾಗಿದೆ ಎಂದು ಸಮಿತಿ ಪ್ರಮುಖರಾದ ಸುಬ್ರಹ್ಮಣಿ ತಿಳಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶೋಭಾಯಾತ್ರೆ, ಮಧ್ಯಾಹ್ನ 12 ಗಂಟೆಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶೋಭಾಯಾತ್ರೆ RMC ಆವರಣದಿಂದ ಹೊರಟು ಪಟ್ಟಣದ ಮೂಲಕ ಮೈದಾನಕ್ಕೆ ಸೇರಲಿದೆ. ನಂತರ ಸಭಾ ಕಾರ್ಯಕ್ರಮ ನೆರವೇರಲಿದ್ದು, ಉದ್ಯಮಿ ಪ್ರಮೋದ್ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪುರೋಹಿತರಾದ ಮಹೇಶ್ ಭಟ್, ಶಿಕ್ಷಕಿ ಬೆಂಜಾಂಡ ರಶ್ಮಿ ದೇವಯ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ತಮ್ಮ ಮಕ್ಕಳನ್ನ ಈ ದೇಶದ ದೇಶಭಕ್ತ ಸತ್ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹಿಂದೂ ಸಂಗಮವನ್ನು ಆಯೋಜನೆ ಮಾಡಿದೆ. ಗೋಣಿಕೊಪ್ಪಲಿನಲ್ಲಿ ದಿನಾಂಕ ಇದೇ ತಿಂಗಳು ಫೆಬ್ರವರಿ 22ನೇ ತಾರೀಕು ಭಾನುವಾರ ದಿನದಂದು ಗೋಣಿಕೊಪ್ಪದಲ್ಲಿ ಹಿಂದೂ ಸಂಗಮ ನಡೀತದೆ. ಬೆಳಿಗ್ಗೆ 10 ಗಂಟೆಗೆ ಗೋಣಿಕೊಪ್ಪದ APMC ಅಥವಾ RMC ಆವರಣದಿಂದ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಲಿದ್ದೇವೆ. ಈ ಶೋಭಾಯಾತ್ರೆಯಲ್ಲಿ ಭಜನೆ ಕುಣಿತ, ಡೊಳ್ಳು ಕುಣಿತ, ಎರವ ನೃತ್ಯ, ಅದೇ ರೀತಿಯಲ್ಲಿ ನಾಗರೊಡೆಯ ಕುರುಬರ ನೃತ್ಯ, ಕೇರಳದ ಮಹಿಳೆಯರಿಂದ ಸಿಂಗಾರಿ ಮೇಳ, ಅನೇಕ ಪ್ರಚನ್ನ ವೇಷಗಳು, ಈ ರೀತಿ ಕಾರ್ಯಕ್ರಮ ಮೆರವಣಿಗೆ ಉದ್ದಕ್ಕೂ ನಡೆಯುತ್ತೆ. ಚಂಡೆ ವಾದ್ಯಗಳೊಂದಿಗೆ, ಕೊಡಗಿನ ವಾರಗಳೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಗೋಣಿಕೊಪ್ಪದ ಮುಖ್ಯ ರಸ್ತೆಯಲ್ಲಿ ನಡೀತಾ ಇರುತ್ತೆ. ನಂತರ ಗೋಣಿಕೊಪ್ಪಲಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ನಾವೇನು ದಸರಾ ಮೈದಾನ ಅಂತ ಹೇಳ್ತಿದ್ದೇವೆ, ಅಲ್ಲಿ ಸಂಘದ ಒಂದು ಸಭೆಯನ್ನು ಏರ್ಪಾಡು ಮಾಡಲಾಗಿದೆ. ಆ ಸಭೆಯಲ್ಲಿ ಸಂಘದ ಹಿರಿಯರು ಮಾತನಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಿಚಯಿಸ್ತಾರಲ್ಲ ನಮ್ಮ ಗೋಣಿಕೊಪ್ಪಲಿನ ಶ್ರೀ ಪ್ರಮೋದ್ ಕಾಮತ್ ಗ್ರೂಪ್ಸ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಜೊತೆಯಲ್ಲಿ ಶ್ರೀಯುತ ಮಹೇಶ್ ಭಟ್ ಅವರು ಗೋಣಿಕೊಪ್ಪದವರಾದ ಪುರೋಹಿತರಿದ್ದಾರೆ, ಅವರು ಸಮೇತ ಮುಖ್ಯ ಅತಿಥಿಗಳಾಗಿರುತ್ತಾರೆ. ಹಾಗೆ ಮಹಿಳಾ ಅತಿಥಿಗಳಾಗಿ ಶ್ರೀಮತಿ ಬೆಂಜಾಂಡ ರಶ್ಮಿ ದೇವಯ್ಯ ಶಿಕ್ಷಕರಾಗಿರ್ತಾರೆ, ಅವರು ಸಮೇತ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಮಾತುಗಳನ್ನು ಆಡಲಿದ್ದಾರೆ. ನಂತರ ಸಭಾ ಕಾರ್ಯಕ್ರಮದಲ್ಲಿ ಕೊಡಗಿನ ಗುಮ್ಮತ್ತಾಟ ಹಾಗೂ ಬಳುಕಾಟದ ನೃತ್ಯವನ್ನು ನಡೆಯಲಿದೆ. ಹಾಗೆ ವೇದಿಕೆಯಲ್ಲಿ ಇತರ ಒಂದೆರಡು ನೃತ್ಯಗಳನ್ನು ಸಮೇತ ಆಯೋಜನೆ ಮಾಡಲಾಗಿದೆ. ಹಿಂದೂ ಸಂಗಮ ಕಾರ್ಯಕ್ರಮ ಇಡೀ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ 3000ಕ್ಕೂ ಅಧಿಕ ಗ್ರಾಮದಲ್ಲಿ ರಾಷ್ಟ್ರ ಸ್ವಯಂ ಸೇವಕ ಸಂಘದ ಸೂಚನೆಯಂತೆ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪ ಗ್ರಾಮಕ್ಕೆ ಒಳಪಟ್ಟಂತೆ ತಾರೀಕು 22ರಂದು ನಡೆಯುತ್ತಿರುವ ಈ ಹಿಂದೂ ಸಂಗಮ ಹಿಂದೂಗಳ ಒಂದು ಶಕ್ತಿ ಪ್ರದರ್ಶನ, ಹಿಂದೂಗಳ ಸಮಾಜದಲ್ಲಿರುವ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವ ಮೂಲಕ ಏಕತೆಯಿಂದ ಅವರ ಸಾಂಸ್ಕೃತಿಕ ಸಂಪ್ರದಾಯವನ್ನು ಯುವ ಪೀಳಿಗೆಗೆ ಅರಿವು ಮೂಡಿಸುವುದರ ಮೂಲಕ ನಮ್ಮ ಹಿಂದೂ ಧರ್ಮದ ಶಕ್ತಿಯನ್ನು ಎಲ್ಲ ಜಾತಿಗಳ ಪ್ರಮುಖರು, ಮುಖಂಡರು, ಯಾರು ಭೇದ ಭಾವ ಇಲ್ಲದೆ ಎಲ್ಲ ಸೇರಿ ಅವರವರ ಸಂಪ್ರದಾಯದ ಒಪ್ಪನ್ನು ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ನಮ್ಮ ಗೋಣಿಕೊಪ್ಪದಲ್ಲಿ ಈ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದುದರಿಂದ ಸಮಾಜದ ಎಲ್ಲ ಹಿಂದೂ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿರುವಂಥ ಎಲ್ಲ ಕಲಾತಂಡ ಇರ್ಬೋದು, ವಿಶೇಷ ಉಡುಪು ಇರ್ಬೋದು, ಗುಮ್ಮತ್ತಾಟ ಇರ್ಬೋದು, ಮಲಯಾಳ ಚಂಡೆ ಇರ್ಬೋದು, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಯಾಗಿ ರಾಷ್ಟ್ರಶಕ್ತಿಯೇ ಹಿಂದೂ ಶಕ್ತಿಯೇ ರಾಷ್ಟ್ರಶಕ್ತಿ ಅಂತ ಹೇಳೋ ನಿಟ್ಟಿನಲ್ಲಿ ತಾವು ಭಾಗವಹಿಸಿ
ನಮ್ಮ ಸಮುದಾಯದ ಹಿಂದೂ ಧರ್ಮವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವೆಲ್ಲ ಭಾಗವಹಿಸಬೇಕು ಅಂತ ಇಲ್ಲಿ ಸುಮಾರು 7 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಮೊದಲನೆಯ ಕಾರ್ಯಕ್ರಮವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನವನ್ನು ಮಾಡಲಾಗಿದೆ ಎಲ್ಲ ಕೇಂದ್ರಗಳಲ್ಲಿ. ಎರಡನೇದಾಗಿ ಎಲ್ಲ ತರುಣರನ್ನು ಒಂದು ಕಡೆ ಸೇರಿಸಿ ಅವ್ರನ್ನ ದೇಶದ ಕಾರ್ಯಗಳಲ್ಲಿ ಜೋಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ತರುಣರ ಯುವ ಸಮಾವೇಶ ಸಮೇತ ಎಲ್ಲ ಕಡೆ ಆಗಿದೆ. ನಂತರ ಗೃಹ ಸಂಪರ್ಕ ಎಲ್ಲ ಹಿಂದುವಿನ ಮನೆಗಳಲ್ಲಿ ಮನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶವನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಹಿಂದೂಗಳ ಮನೆಗೆ ಸಂಪರ್ಕವನ್ನು ಮಾಡಿದ್ದೇವೆ. 4ನೇ ಕಾರ್ಯಕ್ರಮವಾಗಿ ಎಲ್ಲ ಮಂಡಲಗಳಲ್ಲಿ ಅಂದರೆ ಎಲ್ಲ ಗ್ರಾಮಗಳಲ್ಲಿ ಹಿಂದೂ ಸಂಗಮವನ್ನು ಮಾಡಬೇಕು. ಹಿಂದೂಗಳ ಪ್ರತಿಯೊಂದು ಮನೆಯಿಂದಲೂ ಎಲ್ಲರೂ ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಕೊಡಗಿನಲ್ಲಿ ಸುಮಾರು 103 ಗ್ರಾಮಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿಂದೂ ಸಂಗಮವನ್ನು ಮಾಡ್ತಿದ್ದೇವೆ. ಗೋಷ್ಠಿಯಲ್ಲಿ ಆಯೋಜನಾ ಸಮಿತಿ ಪ್ರಮುಖರಾದ ಕಿರಣ್ ಗಣಪತಿ, ಸುರೇಶ್ ರೈ, ರಾಜೇಶ್ ಸೋಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ 2026-27ನೇ ಸಾಲಿನ ಆಯವ್ಯಯ ತಯಾರಿಸುವ ಸಲುವಾಗಿ ಪೂರ್ವಭಾವಿ ಸಭೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಮುಂದಿನ ಸಾಲಿನಲ್ಲಿ ಬಜೆಟ್ನಲ್ಲಿ ರಸ್ತೆ, ಕುಡಿಯುವ ನೀರು, ಚರಂಡಿ, ಪಾರ್ಕ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಹಾಗೂ ಅಭಿವೃದ್ಧಿಗಾಗಿ 20 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳನ್ನು ಗುರುತಿಸಲಾಗಿದೆ. ಸರ್ಕಾರ ಮತ್ತು ಕಂದಾಯ ಸೇರಿದಂತೆ ವಿವಿಧ ಮೂಲಗಳಿಂದ ಹಣ ಸಂಗ್ರಹಿಸಲು ನಿರ್ಧರಿಸಲಾಗಿದೆ ಎಂದು ಸಭೆಯಲ್ಲಿ ಉಪಸ್ಥಿತರಿದ್ದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ತಿಳಿಸಿದರು. ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು ಮುಂದಿನ ಸಾಲಿನ ಬಜೆಟ್ನಲ್ಲಿ ರಸ್ತೆ ಮತ್ತು ಕುಡಿಯುವ ನೀರಿನ ಯೋಜನೆಗಳಿಗೆ ಹೆಚ್ಚಿನ ನಿಧಿ ಮೀಸಲಿಡುವಂತೆ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲೀಲಾ ನಿರ್ವಾಣಿ ಸಲಹೆ ನೀಡಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 2 ಪಾರ್ಕ್ಗಳು ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿವೆ. ಅವುಗಳ ನಿರ್ವಹಣೆಗೆ ಹೆಚ್ಚಿನ ಹಣ ಇಡುವಂತೆ ಮಾಜಿ ಸದಸ್ಯೆ ಶೀಲಾ ಡಿಸೋಜಾ ತಿಳಿಸಿದರು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಟ್ಟಡಗಳು ಬೇನಾಮಿಯಾಗಿ ನಿರ್ವಹಿಸುತ್ತಿದ್ದು ಪಂಚಾಯಿತಿಗೆ ನಷ್ಟವಾಗುತ್ತಿದೆ. ಅದನ್ನು ತಡೆಯಬೇಕೆಂದು ಸೋಮವಾರಪೇಟೆ ಸೂಡಾ ಅಧ್ಯಕ್ಷ ಕೆಎಸ್ ಆದಂ ತಿಳಿಸಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಆನೆಕೆರೆ ಮತ್ತು ಕಟ್ಟೆಬಸವೇಶ್ವರ ದೇವಾಲಯದ ಬಳಿಯ ಕೆರೆಗಳನ್ನು ಅಭಿವೃದ್ಧಿಪಡಿಸಲು ವಿಸ್ತೃತವಾದ ಯೋಜನೆ ರೂಪಿಸಬೇಕಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸಣ್ಣ ನೀರಾವರಿ ಇಲಾಖೆ ಸಚಿವರು ಆಗಿರುವುದರಿಂದ ಶಾಸಕರ ಮೂಲಕ ಸಚಿವರ ಗಮನ ಸೆಳೆಯುವಂತೆಯೂ ಕೆರೆಗಳ ಒತ್ತುವರಿಯಾಗಿರುವ ಸಾಧ್ಯತೆ ಇರುವುದರಿಂದ ಅದನ್ನು ಸರ್ವೆ ಮಾಡಿಸಿ ಅಭಿವೃದ್ಧಿಪಡಿಸಬೇಕೆಂದು ಪತ್ರಕರ್ತ ಹಾಗೂ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಮಾಜಿ ಸದಸ್ಯ ಎಸ್ ಮಹೇಶ್ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು. ಪುರಾತನ ಇತಿಹಾಸವಿರುವ ಕರ್ಕಳ್ಳಿಯ ಕಟ್ಟೆಬಸವೇಶ್ವರ ಕೆರೆಯನ್ನು ನಗರೋತ್ಥಾನ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲು 18.4 ಲಕ್ಷ ಹಣ ನೀಡಲಾಗಿದ್ದಾದರೂ ಗುತ್ತಿಗೆದಾರನ ಅಸಡ್ಡೆಯಿಂದ ಇಂದು ಕೆರೆಗೆ ಎಲ್ಲ ಜನರು ಮಣ್ಣು, ಕಸ, ಬೃಹತ್ ಮರದ ಬೇರುಗಳನ್ನು ತಂದು ಹಾಕಿ ಕೆರೆಯನ್ನು ಹೇಳ ಹೆಸರಿಲ್ಲದಂತೆ ಮಾಡುತ್ತಿದ್ದಾರೆ. ಆದರೆ ಪಂಚಾಯಿತಿ ಅಧಿಕಾರಿಗಳು ಕಂಡು ಕಾಣದಂತೆ ಕುಳಿತಿದ್ದಾರೆ ಎಂದರು. ಈಗಾಗಲೇ ತಾಲೂಕಿನ 20 ಕೆರೆಗಳನ್ನು ಗುರುತಿಸಿ ಅವುಗಳ ಅಭಿವೃದ್ಧಿಗೆ 20 ಕೋಟಿ ಸರ್ಕಾರದಿಂದ ಕೇಳಲಾಗಿದೆ. ಆನೆಕೆರೆ ಸರ್ವೆ ಮಾಡಿಸಿ ಅಭಿವೃದ್ಧಿಪಡಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು. ಹಾಗೆಯೇ ಕಟ್ಟೆಬಸವೇಶ್ವರ ದೇವಾಲಯ ಬಳಿಯ ಕೆರೆಯ ಒತ್ತುವರಿ ತೆರವುಗೊಳಿಸಿ ಅಭಿವೃದ್ಧಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮುಖ್ಯಾಧಿಕಾರಿ ಸಭೆಗೆ ತಿಳಿಸಿದರು. ಬಂದಿತ್ತು ಅಷ್ಟು ಖರ್ಚಾಗುತ್ತೆ. ಇದು ಸರ್ಕಾರದಿಂದ ಬರುವಂಥದ್ದು ಅದೇ ಥರ ವಿಶೇಷ ಅದು ಕೂಡ ಎಷ್ಟು ಬರ್ತದೆ ನಾವು ಅಂದಾಜು ಹೇಳಿದ್ದೇವೆ. ನಮಗೆ ಕಾಂಪ್ಲೆಕ್ಸ್ ಗೊತ್ತಿರಲ್ಲ. ಈ ವರ್ಷ ನಮಗೆ 1 ಕೋಟಿ ಬಂತು. 1 ಕೋಟಿ ಈ ವರ್ಷ ಅದರೊಟ್ಟಿಗೆ ಇಲ್ಲಿ ಮಾರ್ಕೆಟ್ನಲ್ಲಿ ಬಹಳಷ್ಟು ತುಂಬ ಕಚರಗಳಿದೆ. ನನ್ನ ಹತ್ರ ಒಂದು 40 ಸ್ಟೂಡೆಂಟ್ ಇದೆ. ನಾನು ಸಹಕಾರ ಮಾಡ್ತೀನಿ. ಒಟ್ಟಿಗೆ 100% ಕ್ಲೀನಿಂಗ್ಗೆ ನಾನು ಅದನ್ನು ಇದು ಮಾಡ್ತೀನಿ. ಈಗ ನಾವು ಈ ಆನೆಕೆರೆ ಕ್ಲೀನ್ ಮಾಡಿ ಒಂದ್ಸತಿ ನನ್ನ ನೋಡಿದ್ರೆ ಫುಲ್ ಸ್ಟೂಡೆಂಟ್ ಕಡೆ ನಾನು ಕ್ಲೀನ್ ಮಾಡಿ ಒಳಗಡೆಯಿಂದ ಕಚೇರಿ ಉಪಕರಣಗಳು 5 ಲಕ್ಷ, ಎಬಿಸಿ ಪ್ರೋಗ್ರಾಮ್ 5 ಲಕ್ಷ, ಗುತ್ತಿಗೆ ನೌಕರರ ವೇತನ 8 ಲಕ್ಷ. ಇದು ನಾವು ಇಟ್ಕೊಂಡಿರುವಂಥದ್ದು 26-27 ಸಾಲಿಗೆ ಅಂದಾಜು. ಇದ್ರಲ್ಲೇನಾರ ನಮಗೆ ನೀವು ಮಾಡಿಫಿಕೇಶನ್ಸು ಅಥವಾ ಏನಾರ ನಮಗೆ ನಮ್ಮ CM ಸರ್ ಹೇಳ್ದಂಗೆ ಏನಾರ ಸಂಗ್ರಹಣೆ ಅದೇನೋ ನಿಮ್ಮ ಸಲಹೆ ಇದೆ ಆಗುವಂಥದ್ದು ಅದೊಂದು ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು 3,000 ಎಲ್ಲ ಇಟ್ಟರೆ ನಿಮ್ಮ ಕನ್ನಡ ಏಕೆ ಆಗೋದಿಲ್ಲ. 3 ಲಕ್ಷ ಅಂದರೆ ಅದು ಅವ್ರದ್ದು ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಯತ್ನ ಮಾಡಿದ್ರೆ ಸೊ ಅದರಲ್ಲೇ ಸ್ವಲ್ಪ ಒಂದು ನಿರೀಕ್ಷೆ ಇದೆ. ಹಂಗಾಗಿ ನಾವು ಅದನ್ನು
ವರ್ಷ ಹಾಕೋದು ಸ್ವಲ್ಪ ಜಾಸ್ತಿನೇ ಆಗ್ಬೇಕು ಸರ್, ಕೆರೆ ಅಭಿವೃದ್ಧಿಗೆ ಸಾಕಾಗೋದಿಲ್ಲ. ನಾವು ಅದನ್ನ ಒಂದು ಇದೇ ತರ ಬೇರೆ ಕೆರೆದು ಕೊಡಿ ಮೇಡಮ್, ಬರ್ಕಡೆ ಮೇಡಮ್ ಕೆರೆ ಅಭಿವೃದ್ಧಿ ಅಲ್ಲಿ ಕೆಳಗಡೆ ಸುಮ್ಮನೆ ಐದು ಯಾರು ಕೊಡ್ತಾರೆ ಅಲ್ಲ, ನಿಮ್ಗೆ ಬಹಳ ಗಮನಕ್ಕೆ ಬರ್ತಾ ಇಲ್ವಾ ಅದು? ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಏಜೆನ್ಸಿ ನಾವು ಹೋಗ್ಬಿಟ್ಟಿದ್ದೀವಿ ಯಾರಿಗೆ ನಾವು ಟೆಂಡರ್ ಕರೆದಿರೋದಲ್ಲ, ಅದನ್ನ ನಮ್ಗೆ ಗ್ರಾಂಟ್ ರಿಲೀಸ್ ಆಗಲ್ಲ. ಕಾಂಟ್ರಿಬ್ಯೂಷನ್ ಜಾಸ್ತಿ ಇದು ಟೌನ್ ಪಂಚಾಯತ್ ವರ್ಕ್ ಹೌದು, ನಾವು ಕೊಡೋದು 10% ಕಾಂಟ್ರಿಬ್ಯೂಷನ್ ಅಮೌಂಟ್ ಅಷ್ಟೇ. ಆದರೆ ನಾವು ನಿರಂತರವಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಡೈಲಿ ಬೆಳಿಗ್ಗೆ ಆಯಿತು ಅಂದರೆ ಸಂಜೆ ಆಯಿತು ಅಂದರೆ ಅವ್ರಿಗೆ ಯಾವುದೇ ಫೋನ್ ಬಂದು ಕಾಂಟ್ಯಾಕ್ಟ್ ಮಾಡಿ ಕೆಲಸ ಮಾಡಿಸೋದು ಈ ಥರ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ಸುಮಾರು ದುಡ್ಡು ಮುಚ್ಚಿದ್ದೀವಿ ಕೂಡ. ಈಗ ಮೊನ್ನೆ ಏನು ಮಾಡ್ತೀವಿ ನೀವು ಹೇಳಿದಂಗೆ ನಾನು 4 ಕಡೆ ಬಂದು ದುಡ್ಡು ತೆಗೆದು ಬಿಡೋದು ಪುನಃ 4 ಸತಿ ಆಯಿತು. ಇಡೀ ಸೋಮವಾರಪೇಟೆ ಟೌನ್ ರಸ್ತೆಗಳು ನೀವು ನಂಬೋದಿಲ್ಲ. ನಾವಿದ್ದಾಗ ಯಾರೇ ಆದ್ರೂ ಒಬ್ಬ ಇಂಜಿನಿಯರ್ ಮಾಡುವಂತ ಕೆಲಸ ನಾವು ಈಗ ಸರಿಯಾಗಿ ಮಾಡಲಿಲ್ಲ. ಆಯ್ತಾ, ಕಾಂಕ್ರೀಟ್ ರೋಡ್ಗಳು ಇತಿಹಾಸದಲ್ಲಿ ಎಲ್ಲರೂ ಕಾಂಕ್ರೀಟ್ ರೋಡ್ಗಳನ್ನ ಮಧ್ಯೆ ರೋಡ್ಗಳನ್ನ ಅಗದಿರೋಂಥದ್ದು ನೋಡಿದಿರ ಸರ್. ಈಗ ನಿಮ್ಗೆ ಕಡಿಮೆ ಅಂತಂದ್ರೆ ಒಂದು 10 ಕೋಟಿ ರೂಪಾಯಿ ಬರೀ ನಮ್ಗೆ ರೋಡ್ಗಳು ರೆಡಿ ಮಾಡಕ್ ಬೇಕು. ಅವ್ರು DPR ತಂದಿಟ್ಟಿದ್ರೆ ಇಷ್ಟು ರೋಡ್ ಹಾಳು ಮಾಡೋ ಬದಲು ಎರಡು ಸೈಡ್ ನಲ್ಲಿ ಪೈಪ್ ಲೈನ್ ಪ್ರಾವಿಷನ್ ಮಾಡ್ಕೊಂಡಿದ್ರೆ ಎಡಗಡೆ ಸೈಡ್ ಮನೆಗಳಿಗೆ ಪೈಪ್ ಲೈನ್ ಕೊಡ್ಬೋದಿತ್ತು, ಬಲಗಡೆ ಮನೆಗಳಿಗೆ ಪೈಪ್ ಲೈನ್ ಕನೆಕ್ಷನ್ ಕೊಡ್ಬೋದಿತ್ತು. ಇಷ್ಟು ರೋಡ್ ಯಾವ ಕಾರಣಕ್ಕೂ ಹಾಳಾಗಿಟ್ಟಿಲ್ಲ. ಹೋಗಿ ಎಲ್ಲ ಪ್ಯಾಚ್ ಒಂದೇ ಒಂದು ರೋಡ್ ಟೌನಲ್ಲಿ ಆಗಿದೆ. ಇನ್ನು ಯಾವಾಗ ಮುಗಿಸೋದು? ಮತ್ತೆ ನೀವ್ ಹೇಳಿದ್ರಿ ಅಂದ್ರೆ ಅಲ್ಲ, ನನ್ನ ನಾಲೆಡ್ಜ್ ಪ್ರಕಾರ ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಮೈನ್ ಪ್ರಾಜೆಕ್ಟ್, ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಪರ್ಸೆಂಟೇಜ್ ನಾನು ಕಾಂಟ್ರಿಬ್ಯೂಷನ್ ಆದರೆ ವರ್ಕ್ ಬಂದು ಸೋಮವಾರಪೇಟೆ ಟೌನ್ ಪಂಚಾಯತ್ ಅಂತ ಬಂದಿದೆ ಸರ್. ಅದರಲ್ಲಿ ಆಲ್ರೆಡಿ ನಾವು 20 ಕೋಟಿ ಮಾಡಿಸಿದ್ವಿ, 23 ಕೋಟಿ ಮಾಡಿಸಿದ್ರೆ ಅದರಲ್ಲಿ 1 ಕೆರೆ 52 ಲಕ್ಷ ತಗೊಂಡಿದ್ದೀವಿ. ಅದನ್ನ ಈಗ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಅದು ಬೇರೆ ಈಗ ನಂದು ಒಂದು ಪರ್ಸನಲ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಸೂಡಾದ ಅಧ್ಯಕ್ಷರಿದ್ದಾರೆ, ಆಮೇಲೆ ಶೀಲಾ ಡಿಸೋಜ್ ಅವರಲ್ಲಿದ್ದಾರೆ. ಈಗ ಇವರು ರೂಲಿಂಗ್ ಪಾರ್ಟಿ ಮೆಂಬರ್ಸ್ ಗಳಾಗಿರೋದ್ರಿಂದ ನಾವು ಇಲ್ಲಿಗೆ ಬಂದು ಉಸ್ತುವಾರಿ ಸಚಿವರು ಬಂದಂತ ಸಂದರ್ಭದಲ್ಲಿ ಒಂದು ವಿಸಿಟ್ ಮಾಡಿಸುವಂತ ಪ್ರಯತ್ನವನ್ನ ಮಾಡಿ. ಆನೆ ಕೆರೆ ಬರುತ್ತದೆ, ಇನ್ನೊಂದು ಕಟ್ಟೆಬಸವೇಶ್ವರ ದೇವಸ್ಥಾನದ ಒಂದು ಕೆರೆ ಬರ್ತದೆ. ಆಯ್ತಾ, ಆ ಎರಡೇ ಕೆರೆ ಬರೋದು. ಇಷ್ಟು ವರ್ಷ ಆಗಿ ಆನೆ ಕೆರೆಗೂ ಪುರಾತನವಾದಂತ ಇತಿಹಾಸ ಇದೆ, ಕಟ್ಟೆಬಸವೇಶ್ವರ ದೇವಸ್ಥಾನದ ಕೆರೆಗೂ ಪುರಾತನವಾದಂತ ಇತಿಹಾಸ ಇದೆ. ಆ ಎರಡು ಕೆರೆನ ನಾವು ಈಗ 22 ಶತಮಾನಕ್ಕೆ ಹೋಗ್ತಾ ಇದ್ವಿ. ಇನ್ನು ನಾವು ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಅದನ್ನು ಡಿಕ್ಲೇರ್ ಮಾಡಿ ಇದನ್ನ ದಯವಿಟ್ಟು ಸೂಡಾ ಅಧ್ಯಕ್ಷರು ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಯಾಕಂದ್ರೆ ಸೂಡಾ ವ್ಯಾಪ್ತಿಗೆ ಅದು ಬರ್ತಾ ಇರೋದ್ರಿಂದ ಮತ್ತೆ ಡೆವಲಪ್ ಮಾಡಿದ್ರೆ ನಿಮಗೂ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ. ನಮ್ಮಲ್ಲಿ ಫಂಡ್ ಇದೆ. ಯೋಜನಾ ಪ್ರಾಧಿಕಾರದಲ್ಲಿ ಈಗ ನಾವು ಸೆಸ್ ಕಲೆಕ್ಟ್ ಮಾಡ್ತೀವಲ್ಲ, ಕೆರೆ ಸೆಸ್ ಅಂತ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಈಗ 304 ವರ್ಷಕ್ಕೆ ಕಲೆಕ್ಷನ್ ಆಗಿದೆ. ಅದೇನಾದ್ರು ನೀರು 2 ಪಾರ್ಕ್ ನೀರು ಬೇಕು. ಅದರಲ್ಲೂ ಇಲ್ಲಿ ಆನೆಕೆರೆ ಪಾರ್ಕ್ದು ಬೋರ್ವೆಲ್ ರಿಪೇರಿ ಆಗಿದೆ ಅಂತೇಳಿ ನೀರೇ ಬಿಡ್ತಾ ಇಲ್ಲ. ಗಿಡ ಎಲ್ಲ ನಮ್ದು ಮನವಿ ಏನಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸಮಸ್ಯೆಗಳಿದ್ರು ಬರೀ ಸಭೆ ಸಮಾರಂಭ ಸೇರಿದಾಗ ಮಾತ್ರ ಹೇಳೋದು ಅಥವಾ ಫೋನ್ ಮಾಡಿದ್ದೀನಿ. ನಿರಂತರವಾಗಿ ನಾನು ಎಲ್ಲರ ಕೈಗೂ ಸಿಗ್ತಾ ಇದ್ದೀನಿ. ನನಗೆ ಏನೇ ಕಂಪ್ಲೇಂಟ್ ಮಾಡೋದು ನಾವು ಇಮಿಡಿಯೇಟ್ ಅಟ್ಯಾಚ್ ಮಾಡಿ ತಗೊಂಡು ಕೂಡ ಗೊತ್ತಿದೆ. ಅದು ಇಂಥ ವಿಚಾರಗಳಿಂದ ನೀರಿನ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಇವರು ಹೇಳಿ ಸರಿ ಯಾರಾದ್ರೂ ಸರಿ ಸಡನ್ ಆಗಿ ತಕ್ಷಣ ಹೇಳಿದ್ರೆ ಸ್ಪಂದಿಸಿದ್ದೀನಿ ಇವತ್ತು. ನೀರು ಬೇಕೇ ಬೇಕು. ಎರಡು ಸಮಸ್ಯೆ ಇತ್ತು, ಬರ್ತಾ ಇಲ್ಲ, ಆಗ್ತಾ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಇರೋ ಗಿಡಗಳನ್ನಾದ್ರೂ ಉಳಿಸ್ಕೊಳ್ಬೇಕಲ್ಲ, ಅಭಿವೃದ್ಧಿ ಮಾಡಿದ ಸರ್ಕಾರ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ಭವನ ಯಾವುದೇ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಂತಾಗಿದೆ. ಅದನ್ನು ಯಾರು ನಿರ್ವಹಣೆ ಮಾಡುತ್ತಿದ್ದಾರೆ ಎಂದು ತಿಳಿದಿಲ್ಲ. ಸಭೆ ಸಮಾರಂಭಗಳಿಗೆ ಭವನವನ್ನು ನೀಡಿದರೂ ಅದರಿಂದ ಬರುವ ಲಾಭದ ವಿಷಯ ಯಾರಿಗೂ ತಿಳಿದಿಲ್ಲ. ಆದುದರಿಂದ ಕೂಡಲೇ ಅಂಬೇಡ್ಕರ್ ಭವನದ ಸಮಿತಿಯೊಂದನ್ನು ಮಾಡಿ ಸರಿಯಾಗಿ ನಿರ್ವಹಣೆ ಮಾಡುವಂತೆ ಮೀನಾಕುಮಾರಿ ಮತ್ತು SR ವಸಂತ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಸಮಿತಿ ರಚಿಸುವುದರೊಂದಿಗೆ ಅದರ ಅಭಿವೃದ್ಧಿಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮುಖ್ಯಾಧಿಕಾರಿ ತಿಳಿಸಿದರು. ಪಟ್ಟಣದಲ್ಲಿ ಕಸ ವಿಲೇವಾರಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪರಿಸರ ರಕ್ಷಣೆಯ ದೃಷ್ಟಿಯಿಂದ ತಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳೊಂದಿಗೆ ಶ್ರಮದಾನ ನಡೆಸಲಾಗುವುದೆಂದು ನಿವೃತ್ತ ಸೈನಿಕರಾದ ಚಂದ್ರಕುಮಾರ್ ತಿಳಿಸಿದರು. ಕೊಡಗಿನ ಉಸ್ತುವಾರಿ ಸಚಿವರು ಸಣ್ಣ ನೀರಾವರಿ ಇಲಾಖೆ ಸಚಿವರೇ ಇದ್ದಾರೆ. ಈಗ ನಮಗೆ ಗ್ರಾಂಟ್ಸಿಗೆ ಏನು ತೊಂದರೆ ಆಗಲ್ಲ, ಯಾಕಂದರೆ ಸೂಡಾ ಅಧ್ಯಕ್ಷರು ಅದೇ ಪಕ್ಷದವರೇ ಇರೋದ್ರಿಂದ ನಮಗೆ ಗ್ರಾಂಟ್ಸಿಗೆ ಏನು ಸಮಸ್ಯೆ ಆಗಲ್ಲ. ಅಕ್ಕಪಕ್ಕದ ಹಳ್ಳಿದ ಕೆರೆಗಳಿಗೆಲ್ಲವೂ ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ. ಈ ಸೂಡಾ ಅಧ್ಯಕ್ಷರ ಅಧಿಕಾರಿಗಳದೇ ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ ಅವರು ಮತ್ತು ಹಳೆಯ ಜನಪ್ರತಿನಿಧಿಗಳು ಸೇರಿಕೊಂಡು ನಮ್ಮ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ಆ ಕೆರೆ ಬಗ್ಗೆ ಹೇಳಿದ್ರೆ ಒಂದಷ್ಟು ವಿಶೇಷವಾದಂಥ ಅನುದಾನವನ್ನು ತರಬಹುದು. ಅದಕ್ಕೆ ಈಗ ಮೊದಲನೇದಾಗಿ ನಮಗೆ ಅದನ್ನು DPR ಮಾಡಬೇಕು. DPR ಏನಂತ ಮುಂಚೆ ಏನು ಪ್ಲ್ಯಾನ್ ಮಾಡಿದ್ದು ನಾವು ಅಂತ ಹೇಳಿದ್ರೆ, ಆ ರೋಡ್ ಸೈಡ್ನಲ್ಲಿ ಕಾಂಕ್ರೀಟ್ ವಾಲ್ ಮಾಡೋದು, ಮತ್ತೇನಂದ್ರೆ ಮೇಜರ್ ಅಲ್ಲಿ ಕೆರೆ ಒತ್ತುವರಿ ಆಗಿದೆ ಜಾಗನ ಸರ್ವೆ ಮಾಡಬೇಕು ಅನ್ನುವಂಥ ವಿಚಾರವನ್ನು
ಸಾಕಷ್ಟು ಬಾರಿ ಹೇಳಿದ್ರು. ಆದರೆ ಅಲ್ಲೇನು ಮಾಡಿದ್ರು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಳಗಡೆ ಪಾರ್ಕ್ ಮಾಡಿರುವಂತಹ ಜಾಗದ ಸರ್ವೆ ನಂಬರ್ನ ಮೇಲ್ಗಡೆ ಆನೆಕೆರೆಗೆ ಹಾಕಿದ್ದಾರೆ. ಆನೆಕೆರೆದ ಸರ್ವೆ ನಂಬರ್ ತಂದು ಕೆಳಗಡೆ ಅದು ಇದಕ್ಕೆ ಹಾಕಿದ್ದಾರೆ, ಬದಲು ಮಾಡಿದ್ದಾರೆ. 1.25 ಎಕರೆಯನ್ನು ಕೆರೆ ಇರುವಂಥದ್ದು, ಅದನ್ನು ಕಾಣಿದ್ರೆ 60 ಸೆಂಟನ್ನು ತೋರಿಸ್ತಾ ಇದ್ದಾರೆ. ಅದೀಗ ಸಂಪೂರ್ಣವಾಗಿ ಒಂದು ಸರ್ವೆ ಆಗಬೇಕು. ಮತ್ತು ಅಲ್ಲಿ ನಾವು ನೋಡಿದ್ರೆ ಜಾಗ ಎನ್ಕ್ರೋಚ್ ಆಗಿದೆ, ಕ್ಲಿಯರ್ ಆಗಿಲ್ಲ. ಅಲ್ಲ, ಎನ್ಕ್ರೋಚ್ ಆಗಿದೆ, ಕ್ಲಿಯರ್ ಆಗಿದೆ, ಸರಿಯಾದ ರೀತಿಯಲ್ಲಿ ಸರ್ವೆ ಆಗಿಲ್ಲ. ಮಾಡಿದ್ರೆ ಈ ಕಡೆ ಕಾಂಕ್ರೀಟ್ ವಾಲ್ ಮಾಡಿದ್ರೆ ನಿಮಗೆ ಬದುವು ಏನಿದೆ, ಕೆರೆಯ ಬದುವು, ಅದು ನಿಮಗೆ ಕಡಿಮೆ ಅಂತಂದ್ರೆ ಒಂದು 10 ಅಡಿ ಅಗಲ ಬರುತ್ತೆ. ನಮಗೆ ರೋಡು ಕೂಡ ಅಗಲ ಆಗುತ್ತೆ. ಆ ತೋಟದ ಸೈಡ್ನಲ್ಲಿ ವಾಕಿಂಗ್ ಪಾತ್ ಮಾಡಿದ್ರೆ ಹೌದು, ವಾಕಿಂಗ್ ಪಾತ್ ಮಾಡಿದ್ರೆ ಅಲ್ಲಿ ಸಂಜೆ ಹೊತ್ತು ವಾಕಿಂಗ್ ಮಾಡಲಿಕ್ಕೆ ಇದಕ್ಕೆಲ್ಲ ಆಗುತ್ತೆ. ಮತ್ತೆ ಪ್ರತಿ ಶನಿವಾರ ಭಾನುವಾರ ನೀವು ಅಲ್ಲೊಂದು ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ರೆ ಸ್ವಲ್ಪ ಟೂರಿಸಂಗೆ ಸಂಬಂಧಪಟ್ಟಂತೂ ಅಲ್ಲ. ಅನ್ಬೋದು ಇದು ಸರ್ಕಾರದಿಂದ ಅನುದಾನ ನಿರೀಕ್ಷೆಯಲ್ಲಿ ಸರ್ ಕೊಡ್ತಾ ಇದ್ರು. ಏನಾಯ್ತು, ನಮ್ದು ಈ ಮಡಿಕೇರಿ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಕುಶಾಲನಗರ ಪಾರ್ಕ್ ಕೊಟ್ಟರೆ ನಮ್ಗೆ ಇಲ್ಲಿ ಸಪ್ರೇಟ್ ಕೊಡ್ತಾರೆ. ಇದು ಪಾರ್ಕ್ ಮೇಂಟೆನೆನ್ಸ್ ಒಂದು ಬರ್ತಾ ಇದೆ, ಸ್ಟಾರ್ಟ್ ಆಗುತ್ತೆ. ಒಂದೊಂದು ಮುಂಬೈ ತಗೊಳ್ತಾರೆ. 2 ಪಾರ್ಕ್ ಇದೆ ಸರ್, ಆನೆಕೆರೆ ಹತ್ರ ಒಂದು, MD ಬ್ಲಾಕ್ ಒಂದು, 2 ಪಾರ್ಕ್ನು ಅಭಿವೃದ್ಧಿ ಮಾಡಬೇಕು. ಅದರಲ್ಲೂ MD ಬ್ಲಾಕ್ ಪಾರ್ಕ್ ಅಂತ ಫುಲ್ ಹೋಗ್ಬಿಟ್ಟಿದೆ, ಏನಿಲ್ಲ ಅಲ್ಲಿ. ಇಲ್ಲಿ ಮತ್ತೆ ಮಕ್ಕಳದು ಆಡೋಕೆ ಇರುವಂತ ಮೆಟೀರಿಯಲ್ಸ್ ಎಲ್ಲ ಕಟ್ಟಾಗಿದೆ. ನೀವು ನಾನು ಕಂಪ್ಲೇಂಟ್ ಮಾಡಿದೆ, ಫೋಟೋನು ಕಟ್ಟಿಸಿದೆ. ಸಭೆಯಲ್ಲಿ ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್, ಲೆಕ್ಕಾಧಿಕಾರಿ ಭಾವನಾ, ವಿಷಯ ಸಂಗ್ರಾಹಕಿ ರೂಪಾ ಮಹೇಂದ್ರ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಪದ ಬಳಕೆಯಲ್ಲಿ ತಪ್ಪಾಗಿದ್ದರೆ ಬಹಿರಂಗವಾಗಿ ಕ್ಷಮೆಯಾಚಿಸುವೆ ಎಂದು ಕೊಡಗು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕಳೆದ ಕೆಲವು ದಿನದ ಹಿಂದೆ ವಿರಾಜಪೇಟೆ ಬಿಟ್ಟಂಗಲ ಗ್ರಾಮ ಪಂಚಾಯಿತಿಗೆ ಸೇರಿದ ಹೆಗ್ಗಡೆ ಸಮಾಜದ ಬಳಿ ಇರುವ ನಿವಾಸಿಗಳು ನಮಗೆ ಮಾನಸಿಕ ಕಿರುಕುಳವಾಗುತ್ತಿರುವ ಬಗ್ಗೆ ಪುಕಾರ್ ನೀಡಿದ ಹಿನ್ನೆಲೆಯಲ್ಲಿ ಆ ಪ್ರದೇಶಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿರುತ್ತೇನೆ. ಕಲ್ಯಾಣ ಮಂಟಪದಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಹಿಂಸೆಯಾಗುತ್ತಿದೆ ಹಾಗೂ ಸರಿಯಾದ ನಿರ್ವಹಣೆ ಇಲ್ಲದೆ ಕಲ್ಯಾಣ ಮಂಟಪದ ಸುತ್ತಲೂ ದುರ್ನಾತ ಬೀರುತ್ತಿದೆ. ಮಂಟಪದಲ್ಲಿ ಮದುವೆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳ ಮನೆ ಮುಂದೆ ವಾಹನಗಳ ನಿಲುಗಡೆ ಮಾಡುವುದು ಮತ್ತು ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯ 2 ಬದಿಗಳಲ್ಲಿ ವಾಹನ ನಿಲುಗಡೆ ಮಾಡುವುದು ಸಾಮಾನ್ಯವಾಗಿ ಕಂಡುಬರುವ ದೃಶ್ಯವಾಗಿದೆ. ಅಲ್ಲದೆ ಕಲ್ಯಾಣ ಮಂಟಪದಿಂದ ಹೊರಹಾಕಲ್ಪಡುವ ತ್ಯಾಜ್ಯ ನೀರನ್ನು ಅಲ್ಲಿಯೇ ಹರಿಯಲು ಬಿಟ್ಟು ಗಲೀಜಾದ ಆ ನೀರು ಅಕ್ಕಪಕ್ಕದಲ್ಲಿರುವ ಬಾವಿಗಳಿಗೆ ಹರಿದು ಕಲುಷಿತಗೊಳ್ಳುತ್ತಿವೆ. ಬಾವಿಯ ನೀರು ಕಲುಷಿತಗೊಂಡು ಆ ನೀರು ಉಪಯೋಗಿಸಲು ಯೋಗ್ಯವಲ್ಲ ಎಂದು ಸಂಬಂಧಿಸಿದ ಇಲಾಖೆ ಆತಂಕ ವ್ಯಕ್ತಪಡಿಸಿದೆ ಮತ್ತು ಅದೇ ನೀರು ರಾಜಕಾಲುವೆ ಮುಖಾಂತರ ಹಾದು ಹೋಗುತ್ತಿದೆ. ಇದರ ಬಗ್ಗೆ ಸಂಭವಿಸಿದ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ತಪ್ಪು ಯಾರು ಮಾಡಿದ್ದರೂ ತಪ್ಪೇ. ಸಾರ್ವಜನಿಕರು ಮನೆ ಕಟ್ಟಲು ಜಾಗ ಖರೀದಿಸುವ ಸಂದರ್ಭದಲ್ಲಿ ರಸ್ತೆ, ನೀರು, ಬೀದಿ ದೀಪಗಳ ಬಗ್ಗೆ ಗಮನ ಹರಿಸಬೇಕು. ಕಡಿಮೆ ಬೆಲೆಗೆ ಜಾಗ ಸಿಗುತ್ತದೆ ಎಂದು ಯಾರು ಖರೀದಿಗೆ ಮುಂದಾಗಬಾರದು ಎಂದು ಕಿವಿ ಮಾತು ಹೇಳಿದರು. ಪರಿಶೀಲನೆ ಮಾಡಿದ್ದ ಹೇಳಿದರು. ಹಾಗಾಗಿ ನಾನು ಅಲ್ಲಿ ಹೋಗಿದ್ದಾಗ ಯಾಕಂದರೆ ನನ್ನ ಮನೆಯೂ ಕೂಡ ಅದೇ ಭಾಗದಲ್ಲಿರೋದು, ಕಣ್ಣಂಗಲದಲ್ಲಿ. ನಾನು ಕೂಡ ತುಂಬ ಸರಿ ಓಡಾಡ್ಬೇಕಾದ್ರಲ್ಲಿ ತುಂಬ ಕಾರ್ಗಳು, ವೆಹಿಕಲ್ಗಳು ತುಂಬ ನಿಲ್ಲುತ್ತೆ. ಸೊ ಆ ನಿಟ್ಟಿನಲ್ಲಿ ಇರ್ಬೋದೇನೋ, ಇನ್ನೂ ಒಳಗಡೆ ನಿಲ್ಲಿಸ್ತಾರೆ, ಅವ್ರಿಗೆ ಸಾರ್ವಜನಿಕ ತೊಂದರೆ ಇರ್ಬೋದು ಅಂತ ಹೇಳಿ ನಾನು ಒಂದು ಪ್ರೆಸ್ ಮೀಟನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಗೊತ್ತಿರಲಿಲ್ಲ, ಯಾಕಂತಂದರೆ ಇಲ್ಲಿ ಕೊಡವ ಭಾಷಿಕರು ಅಂತಂದಮೇಲೆ ನಾವೆಲ್ಲ ಒಂದು ಕುಟುಂಬದವರು, ನಾವೆಲ್ಲ ಅಜ್ಜಪ್ಪ ಮತ್ತು ಗುರುಕರ್ಣನನ್ನು ನಾವು ಪೂಜೆ ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಪದ ಬಳಕೆಯಲ್ಲಿ ಒಂದು ಅಕ್ಷರ ಮಿಸ್ ಆಗಿದ್ದಕ್ಕೆ ನಮ್ಮ ಹೆಗ್ಗಡೆ ಸಮಾಜದ ಹಿರಿಕರು ಅದನ್ನು ತುಂಬ ಬೇರೆ ಥರದಲ್ಲಿ ಬಿಂಬಿಸಿರುವಂಥದ್ದು. ಹಾಗಾಗಿ ದಯಮಾಡಿ ಆ ಕುಟುಂಬ ಕೂಡ ನನ್ನ ಕುಟುಂಬ, ನನ್ನ ಅಣ್ಣ ತಮ್ಮಂದಿರು, ಮತ್ತು ಹಿರಿಕರು, ನನ್ನ ಅಕ್ಕ ತಂಗಿರು ಯಾರೇ ಇರ್ಬೋದು, ನನ್ನ ಮಾತಿನಲ್ಲಿ ಆ ಒಂದು ಪದ ಬಳಕೆಯಲ್ಲಿ ತಮಗೆ ನೋವಾಗಿದ್ದರೆ ನಾನು ಕ್ಷಮೆಯನ್ನು ನಾನು ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ನನ್ನ ಕುಟುಂಬಕ್ಕೆ ನೋವಾಯಿತು ಅಂದರೆ ನಾನು ಅದರಲ್ಲಿ ಕ್ಷಮೆಗಳದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂತಂದರೆ ಅಲ್ಲಿರೋಂಥದ್ದು ಹೆಗ್ಗಡೆ ಸಮಾಜ ಕಾನೂನುಬದ್ಧವಾಗಿದೆ. ಮತ್ತು ನಾನು ಅದನ್ನು ಒಂದು ಅಕ್ಷರವನ್ನು ನಾನು ಬದಲಾವಣೆ ಮಾಡ್ಕೊಂಡಿರೋದ್ರಿಂದ ನಾನು ಅಪಾಲಜಿಯನ್ನು ಕೇಳೋಂಥದ್ದು ನಾನೇನೂ ಇದಿಲ್ಲ. ಹಾಗಾಗಿ ನನ್ನ ಕುಟುಂಬಸ್ಥರು ಎಲ್ಲರಿಗೂ ಕೂಡ ನಾನು ಬಹುಜನ ಸಮಾಜ ಪಾರ್ಟಿ ವತಿಯಿಂದ, ನಾನು ಬಹುಜನ ಸಮಾಜ ಪಾರ್ಟಿ ದಿವಿಲ್ ಕುಮಾರ್ ಅಧ್ಯಕ್ಷರು, ನನ್ನ ಕಡೆಯಿಂದ ಅದೊಂದು ಅಕ್ಷರವನ್ನು ಬದಲಾಗಿರೋದಕ್ಕೆ ತಮ್ಮಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಹಾಗೆಯೇ ಮತ್ತು ಅಧ್ಯಕ್ಷರು ಕೂಡ ನನಗೆ ಏನು ಗ್ರೂಪ್ಗಳಲ್ಲಿ
ಅವರು ಕೂಡ ಬೇರೆ ಥರದಲ್ಲಿ ಹೇಳಿಲ್ಲ, ಸ್ವಲ್ಪ ಮುಂಚೆ ನೋವಾಗಿದ್ದು ಅದನ್ನು ಮಾತ್ರ ಹೇಳಿದ್ರು. ಓಕೆ, ಸಂತೋಷ. ಆದರೆ ಅವರು ತೋರಿಸಿರುವಂಥ ಆ್ಯಕ್ಟು ಮತ್ತು ಕಾನೂನು ರಿಜಿಸ್ಟರ್ ಆಗಿರುವಂಥದ್ದು ಪ್ರತಿಯೊಂದು ಕೂಡ ಕಾನೂನುಬದ್ಧವಾಗಿದೆ ಅಂತ ಅಂದ್ಬಿಟ್ಟು ಒಂದು ನೋಟನ್ನು ಕಳಿಸಿದ್ರೆ ಅದನ್ನು ಕೂಡ ನೋಡಿದೆ. ಓಕೆ, ಫೈನ್, ಕರೆಕ್ಟಾಗೇ ಇರುತ್ತೆ. ಯಾಕಂದರೆ ಇಲ್ಲದಂತೆ ನೀವು ಅದನ್ನ ಹಾಕೋಕ್ಕಾಗೋದಿಲ್ಲ. ಓಕೆ, ಅದು ಕೂಡ ಕರೆಕ್ಟಾಗಿದೆ. ಆದರೂ ಕೂಡ ನನ್ನಲ್ಲಿ ಏನು ಅಂತಂದರೆ, ಅಲ್ಲಿ ಮನೆ ಕಟ್ಟೋಕ್ಕಿಂತ ಮೊದಲು ನಮ್ಮ ಹೆಗಡೆ ಸಮಾಜ ಇದ್ದಂಥದ್ದು, ಆ ಹೆಗಡೆ ಸಮಾಜ ಅವಾಗ ಚಿಕ್ಕದಾಗಿದ್ದಂಥದ್ದು. ಇವಾಗ ಏನಾಗಿದೆ, ಅಲ್ಲಿ ಯಾರೋ ಮಾಲೀಕರು, ಭೂ ಮಾಲೀಕರು ಮನೆಗಳಿಗೆ ಜಾಗವನ್ನು ಕೊಟ್ಟಿದ್ದಾರೆ. ಪಾಪ ಅವರು ಕೂಡ ನಮ್ಮ ಕುಟುಂಬಸ್ಥರೇ, ನಾವೆಲ್ಲ ಒಂದೇ ಕುಟುಂಬಸ್ಥರು. ನಾವು ಯೋಚನೆ ಮಾಡಬೇಕಾಗತ್ತೆ. ಇವತ್ತಲ್ಲಿ ಮಕ್ಕಳು ಮರಿಗಳು ಓಡಾಡ್ತಾ ಇರೋಂಥದ್ದು, ಹಾಗಾಗಿ ಅವ್ರಿಗೆಲ್ಲ ಮುಂದಕ್ಕೆ ಬರ್ತಾ ಆಗ್ತಾ ಇದೆ. ಅವರು ಕೂಡ ನಿಮ್ಮ ಕುಟುಂಬದವರು ಇರ್ತಾರೆ. ಹಾಗಾಗಿ ಮತ್ತೆ ವಾಶ್ರೂಮ್ ಹೋಗೋಂಥದ್ದು, ಮತ್ತೆ ಅಲ್ಲಿ ತುಂಬ ಅವ್ರ ಹತ್ರ ನಾನು ಫೋಟೋಗಳನ್ನು ನೋಡಿದೆ ಅಧ್ಯಕ್ಷ. ಹಾಗಾಗಿ ನಿಮ್ಮ ಕುಟುಂಬಸ್ಥರಂತಲೇ ತಿಳ್ಕೊಂಡು ಅದನ್ನು ಸೂಕ್ತವಾಗಿ, ಹೌದು ನಿಮ್ಮದು ಕನ್ವರ್ಷನ್ ಆಗಿದೆ. ಮತ್ತು ಇನ್ನೊಂದು ಹೇಳ್ತೀನಿ ಸರ್, ದಯವಿಟ್ಟು ಮತ್ತೆ ನೀವು ಇನ್ನೊಂದು ಮಾತಾಡಿದ್ರೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಅದೇ ತೋಡಿಗೆ ಬೇರೆ ಬೇರೆ ರೆಸಾರ್ಟ್ಗಳಿಂದ ಎಲ್ಲರೂ ಕೂಡ ನೀರನ್ನು ಬಿಡ್ತಿದ್ರೆ, ನಿಜವಾಗ್ಲೂ ಅದು ಒಳ್ಳೆ ಮಾತು. ಅದನ್ನು ಕೂಡ ನಾನು ಪರಿಶೀಲನೆ ಮಾಡಿ ಮಾಧ್ಯಮದ ಮುಂದೆ ತಂದು ಸೂಕ್ತವಾಗಿ ಅದಕ್ಕೆ ಅಂತ ಸಂಬಂಧಪಟ್ಟಂಥ ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು, ಮತ್ತೊಂದು ಇಲಾಖೆ ಆಗಿರ್ಬೋದು, ಗ್ರಾಮ ಪಂಚಾಯತಿಗೆ ಕೂಡ ನಾನು ಮಾಹಿತಿಯನ್ನು ಕೊಟ್ಟು ಎಲ್ಲವನ್ನು ಸ್ಥಗಿತಪಡೋ ನಿಟ್ಟಿನಲ್ಲಿ ನಾವು ಮಾಡ್ತೀವಿ. ಯಾಕಂತಂದರೆ ನೀವು ಕೂಡ ಈಗ ನಮ್ಮ ಹೆಗಡೆ ಸಮಾಜದಿಂದ ಕೂಡ ಭಗವತಿಯನ್ನು ನಾವು ಸ್ನಾನ ಮಾಡಿಸ್ಬೇಕಾದ್ರೆ ಅದೇ ಒಡೆಗಳನ್ನು ಸ್ನಾನ ಮಾಡಿಸುವಂಥದ್ದು ಆ ಭಾಗದಲ್ಲಿ. ಸೊ ಈಗ ಯಾರು ಮಾಡಿದ್ರು ತಪ್ಪೆ, ನನ್ನ ತಂದೆ ಮಾಡಿದ್ರು ತಪ್ಪೆ, ನನ್ನ ತಾಯಿ ಮಾಡಿದ್ರು ತಪ್ಪೆ. ಕಾನೂನನ್ನು ನಾವು ಪಾಲನೆ ಮಾಡಬೇಕು. ಯಾಕಂದ್ರೆ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಉದಯ ಅಂತ. ಇದು ಸ್ಥಳೀಯರೇ, ಹೆಗಡೆ ಸಮಾಜದ ಪಕ್ಕದಲ್ಲಿ ನಿವಾಸಿಗಳು. ಇದು ಆ್ಯಕ್ಚುಲಿ ವಿದ್ಯಾಭಿವೃದ್ಧಿ ಸಂಘ ಅಂತ ಅವರು ಮಾಡಿದ್ದಾರೆ ಮೊದಲು, ಅದಕ್ಕೆ ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ಈಗ ಅದನ್ನು ಪರಿವರ್ತಿಸಿಕೊಂಡು ಸಮಾಜ ಅಂತ ಮಾಡಿ ಮತ್ತು ಈಗ ವಾಣಿಜ್ಯೋದ್ಯಮ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಈಗ ಸ್ಥಳೀಯರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು, ಎಲ್ಲರಿಗೂ ನರಕಯಾತನೆ ಆಗ್ತಾ ಉಂಟು. ಆದರೆ ಯಾರು ಮಾತಾಡ್ತಾನೆ ಇಲ್ಲ. ಈ ಆಡಳಿತ ಮಂಡಳಿಗೆ ಎದುರಿ ಯಾರು ಮಾತಾಡ್ತಾನೆ ಇಲ್ಲ. ಅದಕ್ಕೆ ನಾವು ಒಂದೊಂದು ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆರೋಗ್ಯ ಇಲಾಖೆಯವರಿಗೆ, ಪಂಚಾಯತ್ ಅಧಿಕಾರಿಗಳಿಗೆ, ಮತ್ತು ಪೊಲ್ಯೂಷನ್ ಮಾಲಿನ್ಯ ಆರೋಗ್ಯ ಅಧಿಕಾರಿ ಯಾರು ಈ ಕಡೆ ಬಂದೇ ಇಲ್ಲ. ಆರೋಗ್ಯ ಅಧಿಕಾರಿಗಳೇ ಇದ್ದಾರಾ ಇಲ್ಲವೋ ಅಂತಲೇ ಈಗ ನಮಗೆ ಗೊತ್ತಿಲ್ಲ. ಆ ಥರ ಇನ್ನು ಮುಂದೆ ಆದರೂ ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ತು ಇದಕ್ಕೆ ಸೂಕ್ತ ಕ್ರಮ ಜರುಗಿಸಬೇಕು. ಇದು ವಾಣಿಜ್ಯೋದ್ಯಮ ಮಾಡುವ ಪ್ರದೇಶವಲ್ಲ ಇದು. ಅವರ ವಿದ್ಯಾಭ್ಯಾಸ ಸಂಘದಲ್ಲಿ ಯಾವ ಕಾರ್ಯಕ್ರಮ ನಡೀತದೆ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮದುವೆ ಸಮಾರಂಭಗಳು ನಡಿಬಾರ್ದು ಇನ್ನು ಮುಂದಕ್ಕೆ. ಅದೇ ಥರ ಸೂಕ್ತ ಕ್ರಮ ಅಧಿಕಾರಿಗಳು ಕ್ರಮವಹಿಸಿ ಇದನ್ನು ಸ್ಥಗಿತ ಮಾಡಬೇಕು. ಹಾಗೆಯೇ ಕೊಡಗಿನಾದ್ಯಂತಹ ಏನಿವತ್ತು ಗದ್ದೆ ಬಯಲುಗಳಲ್ಲಿ ಲೇಔಟ್ಗಳನ್ನು ಮಾಡ್ತಾ ಇರುವಂಥದ್ದು, ಗ್ರಾಹಕರು ಕಮ್ಮಿ ದುಡ್ಡಿಗೆ ಸಿಗುತ್ತೆ ಅಂತ ಹೇಳಿ ನೀವು ಪರ್ಚೇಸನ್ನು ಮಾಡ್ತೀರಾ. ನೀವು ದುಡ್ಡು ಕಮ್ಮಿ ಅಂತ ಪರ್ಚೇಸ್ ಮುಂದೆ ಏನಾಗುತ್ತೆ ಅನ್ನೋ ಯಾವ ನಿಟ್ಟಿನಲ್ಲಿ ನೀವು ಎದುರಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾನು ಒಂದು ಲೇಔಟ್ ಮಾಡ್ತಾರಂತಂದಾಗ ಅದು ಕನ್ವರ್ಷನ್ ಆಗಿರಬೇಕು, ಟ್ರೆಂಚ್ ಇರಬೇಕು, ವಿದ್ಯುತ್ ದೀಪಗಳಿರಬೇಕು, ರೋಡ್ ಸ್ಟಡಿ ಅಂತ ಕಾನೂನಲ್ಲಿದೆ ಅದು ಇರಬೇಕು, ಅದಾದಮೇಲೆ ಕುಡಿಯೋಕ್ಕೆ ನೀರು ಇರಬೇಕು, ಮತ್ತು ಪ್ರತಿಯೊಂದು ಕೂಡ ಕಾನೂನುಬದ್ಧವಾಗಿ ಇರೋಂಥದ್ದು. ಆದರೆ ನೀವೇನು ಮಾಡ್ತೀರಾ, ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ ಅಂತೇಳಿ ಪರ್ಚೇಸನ್ನು ಮಾಡ್ತೀರಾ. ಅಲ್ಲಿ ಲೇಔಟ್ ಪ್ಲಾನಿಂಗ್ ಇರಲ್ಲ, ಸ್ಕೆಚ್ ಇರಲ್ಲ, ರೋಡ್ ಇರಲ್ಲ, ಏನೂ ಇರಲ್ಲ, 5 ಅಡಿನೂ ರೋಡ್ ಕೂಡ ಇರಲ್ಲ. ಒಂದು ಗಾಡಿ ಬಂದರೆ ಒಂದು ಗಾಡಿ ಹೋಗೋಕ್ಕಾಗಲ್ಲ. ಹಾಗಾಗಿ ಇದು ಕೂಡ ನಮ್ಮ ಗ್ರಾಹಕರದೇ, ನಮ್ಮ ಸಾರ್ವಜನಿಕರದೇ ಒಂದು ತಪ್ಪು ಅಂತಲೂ ಕೂಡ ನಾನು ಹೇಳ್ತೀನಿ. ಯಾಕಂತಂದರೆ ಕಾನೂನುಬದ್ಧವಾಗಿ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ, ರೋಡ್ ಎಷ್ಟಿದೆ, ಎಲ್ಲಿಂದ ಎಲ್ಲೋರು ಏನೇನೋ ಸ್ಕೆಚ್ನಲ್ಲಿ ಯಾವ್ಯಾವ ಥರ ಮ್ಯಾಪ್ನಲ್ಲಿದೆ, ಗಾರ್ಡನ್ ಇದೆಯಾ, ಪಾರ್ಕ್ ಇದೆಯಾ, ಪ್ರತಿಯೊಂದನ್ನು ಕೂಡ ನೀವು ಪರಿಶೀಲನೆ ಮಾಡಿ ಸೈಟನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ವಿರಾಜಪೇಟೆ ತಾಲೂಕಿನ ಬಹುಜನ ಸಮಾಜ ಪಕ್ಷದ ಉಪಾಧ್ಯಕ್ಷರಾದ ದೀಪು ಮೊಣ್ಣಪ್ಪ ಹಾಜರಿದ್ದರು. ಕರ್ಣಂಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಜರುಗಿದ ಮಹಾಶಿವರಾತ್ರಿ ಸಂಭ್ರಮ. ಮಡಿಕೇರಿಯ ಕರ್ಣಂಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಅದ್ದೂರಿಯಾಗಿ ನಡೆಯಿತು. ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿರುವ ಕಾಶಿಲಿಂಗಕ್ಕೆ ಕ್ಷೀರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಶ್ರದ್ಧಾಭಕ್ತಿಯಿಂದ ಜರುಗಿತು. ದೇವಾಲಯದಲ್ಲಿ ಸ್ಥಾಪಿಸಲಾಗಿರುವ 52 ಅಡಿ ಎತ್ತರದ ಶಿವನ ವಿಗ್ರಹದ ಸುತ್ತ ಇರುವ ಪಂಚಲಿಂಗಗಳು ಮತ್ತು 109 ಲಿಂಗಗಳಿಗೆ ವಿಶೇಷ ಅಭಿಷೇಕ, ಅಲಂಕಾರ ಮತ್ತು ಪೂಜೆ ನೆರವೇರಿತು. ಪಂಚಲಿಂಗಕ್ಕೆ ಪವಿತ್ರ ಗಂಗಾಜಲ ಅಭಿಷೇಕ ಮತ್ತು ಶಿವನ ಮೂರ್ತಿಗೆ ಭಕ್ತರು ಪುಷ್ಪಾರ್ಚನೆ ಮಾಡಿದರು. ಬೆಳಿಗ್ಗೆ ದೇವಾಲಯದ ಮುಖ್ಯ ದ್ವಾರದಿಂದ ದೇವಾಲಯದವರೆಗೆ ಸ್ತಬ್ಧಚಿತ್ರ, ಪೂರ್ಣ ಕುಂಭಕಳಸ,
ಚಂಡೆವಾದ್ಯ, ವೀರಗಾಸೆ, ಡೊಳ್ಳು ಕುಣಿತದೊಂದಿಗೆ ಭಕ್ತಾದಿಗಳು ಮೆರವಣಿಗೆ ಸಂಭ್ರಮದಿಂದ ನಡೆಯಿತು. ಕಾರ್ಯದ ಪ್ರಕ್ರಿಯೆ ಪ್ರಾರಂಭವಾಗಿದೆ. ದಾಖಲೆಯನ್ನು ಹೊಂದಿರತಕ್ಕಂತಹ ಶ್ರೀ ರಾಜರಾಜೇಶ್ವರಿ ದೇವಾಲಯ ಗರ್ನಂಗೇರಿ ಪುಣ್ಯಕ್ಷೇತ್ರ, ಈ ಕ್ಷೇತ್ರದ ಸಮಸ್ತ ಭಕ್ತರಾಗಿ ಕೃತಜ್ಞ ಪಾತ್ರರಾಗಬೇಕು ಅಂತ ಮನವಿ. ಗೋವಿಂದ ರಾಜರಾಜೇಶ್ವರಿ ಪಾದಕ ಒಂದು ವೈಶಿಷ್ಟ್ಯತೆ ಧರ್ಮದರ್ಶಿ ಗೋವಿಂದಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ, ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ, ವಿಧಾನ ಪರಿಷತ್ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ, ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ, ಶ್ರೀ ಓಂಕಾರ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಸಿ ಚುಮ್ಮಿ ದೇವಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ಮತ್ತಿತರರು ಪಾಲ್ಗೊಂಡಿದ್ದರು. ಸಂಜೆ ನಡೆದ ದೀಪೋತ್ಸವದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಶ್ರದ್ಧಾಭಕ್ತಿಯಿಂದ ದೀಪಗಳನ್ನು ಬೆಳಗಿದ್ದರು. ಭಕ್ತರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿತ್ತು. ರಾತ್ರಿ ನಡೆದ ಭಕ್ತಿ ಪ್ರಧಾನ ಮನೋರಂಜನಾ ಕಾರ್ಯಕ್ರಮಗಳು ಗಮನ ಸೆಳೆದವು. ಕೊಡಗು ಚಾನೆಲ್ ನ್ಯೂಸ್, ಸಂದೀಪ್, ಮಡಿಕೇರಿ. ಕೊಡಗು ವಿಶ್ವವಿದ್ಯಾಲಯದ ಬಿಎಡ್ ಪದವಿ ಮತ್ತು ಸ್ನಾತಕ ಪದವಿಗಳ ಫಲಿತಾಂಶ ಪ್ರಕಟ. ಕೊಡಗು ವಿಶ್ವವಿದ್ಯಾಲಯದ ದ್ವಿತೀಯ ಮತ್ತು ಚತುರ್ಥ ಸೆಮಿಸ್ಟರ್ ಬಿಎಡ್ ಪದವಿ ಮತ್ತು ಸ್ನಾತಕ ಪದವಿ ಪರೀಕ್ಷಾ ಫಲಿತಾಂಶವನ್ನು ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅವರು ಆನ್ಲೈನ್ ತಂತ್ರಾಂಶದಲ್ಲಿ ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಪ್ರಕಟಿಸಿದರು. ಕೊಡಗು ವಿಶ್ವವಿದ್ಯಾಲಯದ ಘಟಕ ಮತ್ತು ಸಂಯೋಜಿತ ಮಹಾವಿದ್ಯಾಲಯಗಳ 2025-26ನೇ ಶೈಕ್ಷಣಿಕ ಸಾಲಿನ ಬಿಕಾಂ, ಬಿಬಿಎ ಮತ್ತು ಬಿಎಸ್ಸಿ ಪದವಿಗಳ ಪ್ರಥಮ, ದ್ವಿತೀಯ, ಪಂಚಮ ಸೆಮಿಸ್ಟರ್ನ ಪರೀಕ್ಷೆಗಳು ಮುಗಿದ 4 ದಿನಗಳಲ್ಲಿ ಫಲಿತಾಂಶವನ್ನು ಪ್ರಕಟಿಸುವ ಮೂಲಕ ಅತಿ ಕಡಿಮೆ ಅವಧಿಯಲ್ಲಿ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟಿಸಿದ ಕೀರ್ತಿಗೆ ಕೊಡಗು ವಿಶ್ವವಿದ್ಯಾಲಯ ಭಾಜನವಾಗಿದೆ. ರಾಜ್ಯ ಶಿಕ್ಷಣ ನೀತಿ 2024, ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಅಡಿಯಲ್ಲಿ ನಡೆದ ಪ್ರಥಮ, ತೃತೀಯ, ಪಂಚಮ ವರ್ಷದ ಸ್ನಾತಕ ಪದವಿ ಪರೀಕ್ಷಾ ಫಲಿತಾಂಶವನ್ನು ಅತಿ ಶೀಘ್ರವಾಗಿ ಪ್ರಕಟಿಸಿದೆ. ವಿಶ್ವವಿದ್ಯಾಲಯವು ಸ್ನಾತಕ ಪದವಿ ಪರೀಕ್ಷೆಗಳು ಮುಗಿದ 20 ದಿನಗಳ ಒಳಗೆ ಫಲಿತಾಂಶವನ್ನು ಪ್ರಕಟಿಸಬೇಕು ಎಂಬ ಯುಜಿಸಿಯ ನಿರ್ದೇಶನದಂತೆ ಕೇವಲ 4 ದಿನಗಳಲ್ಲಿ ಫಲಿತಾಂಶವನ್ನು ಪ್ರಕಟಿಸುವ ಮೂಲಕ ಕೊಡಗು ವಿಶ್ವವಿದ್ಯಾಲಯವು ಈ ಹಿಂದೆಂದೂ ಸಾರ್ವಜನಿಕ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇದೇ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಕೊಡಗಿನ 22 ಕಾಲೇಜುಗಳ ಸುಮಾರು 6,000 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಹಾಗೆಯೇ ಫೆಬ್ರವರಿ ತಿಂಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ವಿರಾಜಪೇಟೆಯ ಸರ್ವೋದಯ ಬಿಎಡ್ ಕಾಲೇಜು ಮತ್ತು ಪೊನ್ನಂಪೇಟೆಯ ಸಾಯಿ ಶಂಕರ್ ಕಾಲೇಜುಗಳ ಒಟ್ಟು 95 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಬಿಎಡ್ ಪರೀಕ್ಷೆ ಮುಗಿದು 8 ದಿನಗಳಲ್ಲಿ ಮತ್ತು ಮೌಲ್ಯಮಾಪನ ಪೂರ್ಣವಾಗಿ 1 ದಿನದಲ್ಲಿ ಅತಿ ಶೀಘ್ರವಾಗಿ ಪ್ರಕಟಿಸಿದ ಹಿರಿಮೆಗೆ ಪಾತ್ರವಾಗಿದೆ ಕೊಡಗು ವಿಶ್ವವಿದ್ಯಾಲಯ. ಕೊಡಗು ವಿಶ್ವವಿದ್ಯಾಲಯದ ಸ್ನಾತಕ ವಿದ್ಯಾರ್ಥಿಗಳ ಸೆಮಿಸ್ಟರ್ ಪರೀಕ್ಷೆಗಳ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಘಟಕ ಮಹಾವಿದ್ಯಾಲಯವಾಗಿರುವ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ವ್ಯವಸ್ಥಿತವಾಗಿ ಮೌಲ್ಯಮಾಪನ ಕೇಂದ್ರವನ್ನು ಸಿದ್ಧಪಡಿಸಿಕೊಂಡು ಜಿಲ್ಲೆಯ ವಿವಿಧ ಸ್ನಾತಕ ಪದವಿ ಕಾಲೇಜುಗಳ ವಿಷಯವಾರು ಮೌಲ್ಯಮಾಪಕರು ಸಕ್ರಿಯವಾಗಿ ಭಾಗವಹಿಸಿ ಮೌಲ್ಯಮಾಪನ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಸೆಮಿಸ್ಟರ್ ಪರೀಕ್ಷೆಗಳಿಗೆ ಸಂಬಂಧಿಸಿದ ಎಲ್ಲ ಪ್ರಕ್ರಿಯೆಗಳನ್ನು ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಮೂಲಕ ಯಶಸ್ವಿಯಾಗಿ ನಡೆಸಲಾಗಿದ್ದು, ಬಿಎಡ್ ಮತ್ತು ಸ್ನಾತಕ ಪದವಿ ವಿದ್ಯಾರ್ಥಿಗಳು ಪರೀಕ್ಷಾ ಫಲಿತಾಂಶವನ್ನು
UUCMS ಅಥವಾ ಕೊಡಗು ವಿಶ್ವವಿದ್ಯಾಲಯದ ವೆಬ್ಸೈಟ್ kuk.karnataka.gov.in ಮುಖಾಂತರ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆ ಮೂಲಕ ನೋಡಲು ಲಭ್ಯವಿದೆ. ಇದೇ ಸಂದರ್ಭದಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಕುಲಸಚಿವರು ಆದ ಡಾಕ್ಟರ್ ಸುರೇಶ್ ಎಂ, ಕೊಡಗು ವಿವಿ ಪರೀಕ್ಷಾಂಗದ ವಿಶೇಷಾಧಿಕಾರಿ ಪ್ರೊಫೆಸರ್ ರವಿಶಂಕರ್ ಎಂಎಸ್, UUCMS ಸಿಬ್ಬಂದಿಗಳು ಮತ್ತು ಉಪನ್ಯಾಸಕರುಗಳು ಉಪಸ್ಥಿತರಿದ್ದರು. ಮಾಕುಟ್ಟ ಶ್ರೀ ಕಾಕತ್ತೋಡು ದೇವಿ ಕ್ಷೇತ್ರ ಮಹೋತ್ಸವ. ಕೊಡಗು ಜಿಲ್ಲೆ ಮತ್ತು ಕೇರಳ ರಾಜ್ಯದ ಗಡಿ ಭಾಗವಾದ ಮಾಕುಟ್ಟದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಶ್ರೀ ಕಾಕತ್ತೋಡು ಶ್ರೀದೇವಿ ಮಹೋತ್ಸವವು ಮುಂದಿನ ಮಾರ್ಚ್ ತಿಂಗಳ 15 ಮತ್ತು 16ರಂದು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಕೇರಳ ಮತ್ತು ಕರ್ನಾಟಕದ ಗಡಿಯಲ್ಲಿ ಕೊಡಗು ಜಿಲ್ಲೆಯ ಅಸಂಖ್ಯಾತ ಭಕ್ತಾದಿಗಳನ್ನು ಅನುಗ್ರಹಿಸುತ್ತಿರುವ ದೇವಿಯ ಮಹೋತ್ಸವವು ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣನ್ ಅವರು ಮನವಿ ಮಾಡಿದರು. ಕಳೆದ ಬಾರಿ ಈ ದೇವಾಲಯದ ಬಗ್ಗೆ ಸ್ವರ್ಣ ಪ್ರಶ್ನೆಗಳನ್ನು ಕೇಳಿದಾಗ ಪುರಾತನ ಕಾಲದ ಕೆಲವು ವಸ್ತುಗಳ ಅವಧಿ ಮೀರಿದೆ ಎಂದು ತಂತ್ರಿಗಳು ತಿಳಿಸಿದ ಮೇರೆಗೆ ದೇವಾಲಯದ ಪೀಠ, ವಿಗ್ರಹ, ಕಟ್ಟಳೆ, ಹಾಸುಗಲ್ಲುಗಳನ್ನು ನೂತನವಾಗಿ ಅಳವಡಿಸಲು ದೇವಾಲಯದ ಆಡಳಿತ ಮಂಡಳಿ ಮುಂದಾಗಿದ್ದು ದಾನಿಗಳ ನೆರವು ಕೋರಿದರು. 15ರ ಬೆಳಗ್ಗೆ 6:30 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆಯುವುದು. ನಂತರ ದೇವಿಗೆ ಅಭಿಷೇಕ, ಹೋಮ, ಹವನ, ಭಗವತಿ ಸೇವೆ, ಸಹಸ್ರ ದೀಪ, ಅಲಂಕಾರ ಪೂಜೆ, ಪುಷ್ಪ ಅಲಂಕಾರ ಹಾಗೂ ಸಂಜೆ ಸ್ಥಳೀಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ. 16ರ ಬೆಳಗ್ಗೆ ಉಷಾ ಪೂಜೆ, ನವಕ ಪೂಜೆ, ಕಲಶಾಭಿಷೇಕ, ಸರ್ಪಬಲಿ, ರಾತ್ರಿ ತಾಲಪ್ಪೋಲಿ ಮೆರವಣಿಗೆಯ ಸ್ವೀಕಾರದ ನಂತರ ಗುರತಿ ಪೂಜೆ ನಡೆಯುತ್ತದೆ. ಆದುದರಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಉಪಾಧ್ಯಕ್ಷ ವಿಜಯ್ ಕುಮಾರ್ ಮಾಹಿತಿ ನೀಡಿದರು. ಸರ್, ತಮ್ಮ ಹೆಸರು? ನನ್ನ ಹೆಸರು NC ವಿಜಯಕುಮಾರ್. ಕಾಕೇತೋಡು ದೇವಿ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದೀವಿ. ಅಂದರೆ ವರ್ಷ ಪ್ರತಿ ಆಚರಿಸ್ಕೊಂಡು ಬರುತ್ತಿರುವ ಮಾಕುಟ ಶ್ರೀ ಕಾಗೇತೋಡು ದೇವಿ ಕ್ಷೇತ್ರ ಮಹೋತ್ಸವವನ್ನು ದಿನ ಮಾರ್ಚ್ 15/3/2026ರಿಂದ 16/3/2026ರವರೆಗೆ ಮೀನ ಲಗ್ನದಲ್ಲಿ ಭಾನುವಾರ ಮತ್ತು ಸೋಮವಾರವನ್ನು ಆಚರಿಸಲು ತೀರ್ಮಾನಿಸಿರುತ್ತಾರೆ. ಇದಕ್ಕೆ ಭಕ್ತಾದಿಗಳೆಲ್ಲರೂ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ತೆಗೆದು ದೇವಸ್ಥಾನದ ಉತ್ಸವ ಕಾರ್ಯಗಳಲ್ಲಿ ಹೆಚ್ಚಿನ ಅನುದಾನವನ್ನು ಮನವನ್ನು ಕೊಟ್ಟು ಸಹಕರಿಸಬೇಕಾಗಿ ಕಾಗೇತೋಡು ದೇವಿ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಪುನರ್ ಪ್ರತಿಷ್ಠಾಪನೆ ಮಾಡಬೇಕೆಂದು ದೇವಸ್ಥಾನ ಸಮಿತಿಯವರು ನಿರ್ಧಾರ ಮಾಡಿಕೊಂಡಿರ್ತಾರೆ. ಅದಕ್ಕೆ ಬೇಕಾಗುವ ಬೇಕಾಗುವ ಪೀಠ, ವಿಗ್ರಹ, ಕಟ್ಲೆ, ಹಾಸುಕಲ್ಲು ಇತ್ಯಾದಿ ಬಯಸುವವರು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರ ರಾಧಾಕೃಷ್ಣ ಅವರ ಸಮ್ಮುಖದಲ್ಲಿ ದೂರವಾಣಿ ಸಂಖ್ಯೆಯಲ್ಲಿ ಬಯಸಲು ಹೆಚ್ಚಿನ ಅನುದಾನವನ್ನು ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಪುನರ್ವಿಂಗಡಣೆಯನ್ನು ಬೇಕಾಗಿ ಹಣದ ಹೆಚ್ಚಿನ ಅಭಾವ ಇರುವುದರಿಂದ ಎಲ್ಲರೂ ಸಹಕರಿಸಬೇಕು. ನಾನು ಕಾಕತೋಡು ದೇವಿ ಕ್ಷೇತ್ರದ ಅಧ್ಯಕ್ಷರು, ರಾಧಾಕೃಷ್ಣ ದಾಸರು. ನಾನು ಅಲ್ಲಿ 5 ವರ್ಷದಿಂದ ಅಧ್ಯಕ್ಷ ಆಗಿದ್ದೇನೆ. ಅಲ್ಲಿ ದೇವಸ್ಥಾನದಲ್ಲಿ ಪುನಃಪ್ರತಿಷ್ಠೆ ಮಾಡಬೇಕಂತ ಹೊಂದಿದ್ದೇವೆ. ಅಲ್ಲಿಗೆ ಕೇರಳ ಕರ್ನಾಟಕ ಬಾರ್ಡ್ರ್ ಆಗಿದ್ದಕ್ಕೆ ಅವರು ಬರ್ತಾ ಇಲ್ಲ, ನೋಡ್ತಾ ಇಲ್ಲ, ಇಲ್ಲಿಂದ ಯಾರು ಬರ್ತಾ ಇಲ್ಲ. ಎಲ್ಲರೂ ಸೇರಿಬಿಟ್ಟು ಒಂದು ಒಕ್ಕಟ್ಟಾಗಿ ಅದೊಂದು ಪುನಃಪ್ರತಿಷ್ಠೆ ಮಾಡಿಸ್ಬೇಕು. ಅದಕ್ಕೆ 2 ಬೀಡ, 2 ಬಿಂಬ, 2 ಕಟ್ಲೆ ಇದೆಲ್ಲ ಬೇಕಾಗಿದೆ. ಅಲ್ಲಿ ಭದ್ರಗಾಳಿ ಮತ್ತು ವನದುರ್ಗ ದೇವಿದು ಪ್ರತಿಷ್ಠೆ ಇರೋದು, ಎರಡಕ್ಕೆ ಒಂದೇ ಇದು ಇರೋದು, ತುಲ್ಯ ಶಕ್ತಿ ಇರೋದು. ಅದರಿಂದ ದೇವರದ್ದು ಇದೊಂದು ವಿಘ್ನ ಕಾಣ್ತಾ ಇದೆ. ಅದೊಂದು ಮಾಡಿ ಒಳ್ಳೆಯದಾಗಿ ಮಾಡಿ ಕೊಡಬೇಕಂತ ಎಲ್ಲರ ಹತ್ರ ನಾನು ಹೇಳ್ತೀನಿ. ವಿರಾಜಪೇಟೆ ಸಮೀಪದ ಕೊಟ್ಟೋಳಿಯ ಶ್ರೀ ಧಾರಾಮಹೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಹಬ್ಬದ ಸಲುವಾಗಿ ಹಾಗೂ ದೇವಾಲಯದಲ್ಲಿ ಧಾರಾಮಹೇಶ್ವರನಿಗೆ ರುದ್ರಾಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಪುನಸ್ಕಾರಗಳು, ದೇವರ ಜಳಕ, ನೃತ್ಯ ಬಲಿ ಪ್ರದರ್ಶನ ನಡೆಯಿತು. ಇದೇ ಸಂದರ್ಭ ಎತ್ತು ಹೋರಾಟ ನಡೆಯಿತು.
ದೇವತಕ್ಕರಾಗಿ ಕೋದಂಡ ಕುಟುಂಬ ಹಾಗೂ ಬಂಡಾರತಕ್ಕರಾಗಿ ಚಂಗಚಂಡ ಕುಟುಂಬ ಕಾರ್ಯನಿರ್ವಹಿಸಿದರು. ಶಿವರಾತ್ರಿ ಉತ್ಸವದ ಸಲುವಾಗಿ ಕದನೂರು ಕೊಟ್ಟೊಳಿ ಕೊಡವ ಸಂಘ ಹಾಗೂ ಇತರ ಸಂಘ ಸಂಸ್ಥೆಗಳ ವತಿಯಿಂದ ಅನ್ನ ಸಂತರ್ಪಣೆಗೆ ಸಹಾಯ ಹಸ್ತ ನೀಡಿದರು. ಜೈ ಭಾರತ್ ಆಟೋ ಚಾಲಕರ ಸಂಘದ ವತಿಯಿಂದ ನೆರೆದ ಭಕ್ತಾದಿಗಳಿಗೆ ಮಜ್ಜಿಗೆ ವಿತರಣೆ ಮಾಡಲಾಯಿತು. ಜೈ ಭಾರತ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಶಿವು, ಗೌರವ ಅಧ್ಯಕ್ಷರಾದ ಪ್ರವೀಣ್ ಶೇಟ್ ಮಜ್ಜಿಗೆ ವಿತರಣೆ ಕಾರ್ಯ ನಿರ್ವಹಿಸಿದರು. ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಚಂಗಚಂಡ ಚೇತನ್ ಬೆಳ್ಳಿಯಪ್ಪ, ಸಹ ಕಾರ್ಯದರ್ಶಿ ವಿಶ್ವನಾಥ್ ಬಬ್ಬಿ, ದೀಪಾ ವಿಶ್ವನಾಥ್, ಅಧ್ಯಕ್ಷ ಕೋದಂಡ ಅಜಯ್ ಹಾಗೂ ಕುಟುಂಬಸ್ಥರು ಹಾಗೂ ಸೇರಿದಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹುದುಗೂರು ಗ್ರಾಮದ ಶ್ರೀ ಉಮಾ ಮಹೇಶ್ವರ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಿವರಾತ್ರಿ ಪೂಜೋತ್ಸವದ ಅಂಗವಾಗಿ ಕೇರಳದ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗಣಪತಿ ಹೋಮ, ಮಹಾ ಮೃತ್ಯುಂಜಯ ಹೋಮ, ರುದ್ರ ಹೋಮ, ರುದ್ರಾಭಿಷೇಕ ಹಾಗೂ ದೇವಿಗೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಶಿವರಾತ್ರಿ ಹಬ್ಬದ ಹಿನ್ನೆಲೆ ಹುದುಗೂರು ಉಮಾ ಮಹೇಶ್ವರ ದೇವಾಲಯದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡ್ಕೊಂಡು ಪುನೀತರಾದರು. ಬೆಳಗಿನಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡ್ಕೊಂಡ್ರು. ಉಮಾ ಮಹೇಶ್ವರ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಭಾನುವಾರ ಬೆಳಗಿನಿಂದಲೇ ವಿವಿಧ ಹೋಮ ಹಾಗೂ ಹವನಗಳು ಮತ್ತು ಪೂಜಾ ಕೈಂಕರ್ಯಗಳು ನೆರವೇರಿದವು. ಈ ದೇವಾಲಯಕ್ಕೆ ಕೊಡಗು ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಗಳಿಂದ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾದರು. ಮೂಲಾಧಾರಸ್ಥಿತೋऽसि ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕಾ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ ತ್ವಂ ಬ್ರಹ್ಮ ತ್ವಂ ವಿಷ್ಣು ತ್ವಂ ರುದ್ರ ತ್ವಂ ಇಂದ್ರ ತ್ವಂ ಅಗ್ನಿ ತ್ವಂ ವಾಯು ತ್ವಂ ಸೂರ್ಯ ತ್ವಂ ಚಂದ್ರಮಾ ತ್ವಂ ಬ್ರಹ್ಮ ಭೂರ್ಭುವಸ್ವರೂಂ ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂ ತದನಂತರಂ ಅನುಸ್ವಾರ ಪರಧರಂ ಅರ್ಧೇಂದುಲಸಿತಂ ತಾರೇಣ ರುದ್ಧಂ ಏತತ್ತವ ಮನುಸ್ಸು ಕೊಡ್ತಾರೆ. ಶಾಂತಿ ಮಂತ್ರ ಹೇಳಿದ್ಮೇಲೆ ಎಲ್ಲರೂ ಎದ್ದು ಬಿಟ್ಟು ಲೈನ್ ಆಗಿ ಬಂದು ಇಲ್ಲಿ ಹೋಮದ ಕೊಡಕ ಹಾಕ್ಬಿಟ್ಟು ಹೋಗ್ಬೇಕು, ಕೈಸ್ಕೊಂಡು ಹೋಗಿ. ಮತ್ತೆ ಚೀಟಿ ಹರಿಸಿದವ್ರು ಇದ್ದೀರಲ್ಲ, ಯಾರೆಲ್ಲ ಹೋಮಕ್ಕೆ ಚೀಟಿ ಹರಿಸಿದ್ದೀರ ಅವ್ರು ಇಲ್ಲೇ ಇರ್ಬೇಕು.
संसविद्यवसे वृषं नग्ने विश्वानर्य आकिलस्पदे समिध्यसे सनो वसून्याभर संगच्छत्वं संवदत्वं संहोमनांसि जानतां देवाभागं यथा पूर्वे सञ्जानानामुपासते समानो मन्द्रः समिति समानी समानं मनः सह चित्तमीशाम् समानं मन्त्रमभिमन्त्रेव समानेन वो हविषाजुहोमि समानेव आगोदे समाना हृदयानि वा समानमस्तु वो मनो यथा वस्तु सहस्रतिः ॐ सह वीर्यं करवावहै तेजस्विनावतीतमस्तु मा विद्युषावहै ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः। पुष्पानाम्नि हस्तानक्षत्रे कन्यराजदातस्यां अक्षिता कुमारां देश्यां कृतिका नक्षत्रे शुभराजदातस्यां शीतल कावेरम्मानां देश्यां मिश्रा नक्षत्रे शुभराजदातस्यां पूवम्मानां देश्यां हस्तानक्षत्रे कन्यसह कुटुम्बानां मध्यलग्नस्य कुटुम्बस्य अनुकूलं प्रवेशमनुकूलं नाशनाशया सर्वकार्याणि साधय सर्वत्र विजयं प्रवेश स्वाहा बालाजी गुडेव सुनो बालाजी एंड फैमिली गुडेव सुनो मुकाटी शांति शांति नामने मकराजोदातस्य अय्यप्पा एंड फैमिली कुशलनगर अय्यप्पा एंड फैमिली सुदर्शन नाम देश शिवराजोदातस्य ज्येष्ठ नक्षत्र सह वीर्यं करवावहै तेजस्विनावतीतमस्तु मा विद्युषावहै ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्ति। ಭಕ್ತಾದಿಗಳಿಗೆ ಮಧ್ಯಾಹ್ನ ಮಹಾಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಗಿತ್ತು. ಈ ಸಂದರ್ಭ ಹುದುಗೂರು ಉಮಾಮಹೇಶ್ವರ ದೇವಾಲಯದ ಅಧ್ಯಕ್ಷರಾದ ಟಿಎಂ ಚಾಮಿ, ಉಪಾಧ್ಯಕ್ಷರಾದ ಎನ್ಎಸ್ ಮುತ್ತಪ್ಪ, ಕಾರ್ಯದರ್ಶಿ ಹಾಗೂ ಖಜಾಂಚಿ ಬಿಎಲ್ ಸುರೇಶ್ ಹಾಗೂ ದೇವಾಲಯದ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸರ್ವ ಸದಸ್ಯರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಕೆಆರ್ ಗಣೇಶ್, ಕುಡಿಗೆ.